ಸೌಂಡ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್, ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡ್ತು. ಇಲ್ಲಿವರೆಗೂ ಯಾವೆಲ್ಲ ಕನ್ನಡದ ಹಾಡುಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಥವಾ ಇಷ್ಟ ಆಗಿದೆ ಜನರಿಗೆ, ತುಂಬಾ ಟ್ರೆಂಡಿಂಗ್ ಆಗಿದೆ ಅಂತ ಒಂದು ಕೌಂಟ್ ಇಟ್ಟಿರ್ತೀವಿ. ಆ ಎಲ್ಲಾ ಕೌಂಟ್ ಗಳನ್ನ ಬ್ರೇಕ್ ಮಾಡಿದಂತ ಹೆಗ್ಗಳಿಕೆ ಈ ಸಿನಿಮಾದ ಹಾಡುಗಳಿಗೆ. ಅದರಲ್ಲೂ ಯಾವ್ದಾದ್ರು ಸಿನಿಮಾದ ಒಂದು ಹಾಡು ವೈರಲ್ ಆಗೋದು ನೋಡ್ತೀವಿ ಅಥವಾ ಹಿಟ್ ಆಗೋದು. ಈ ಸಿನಿಮಾದ ಪ್ರತಿಯೊಂದು ಹಾಡುಗಳು ಜನರಿಗೆ ಅಷ್ಟು ಇಷ್ಟ ಆಗಿದೆ. ಅದ್ರಲ್ಲೂ ಸಿನಿಮಾ ನೋಡಿದಾಗ ಮತ್ತೊಂದ್ಸಲ ಲವ್ ಆಗುತ್ತೆ ಸಾಂಗ್ಸ್ ಗಳ ಮೇಲೆ, ಯಾಕಂದ್ರೆ ಸಿಚುವೇಶನ್ ನೋಡಿದಾಗ ಆ ಹಾಡಿನ ಅರ್ಥ ಆಕ್ಚುಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲಾ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಕೃಷ್ಣಂ ಪ್ರಣಯ ಸಖಿ ಇಡೀ ಸಿನಿಮಾ ತಂಡ, ಮೊದಲಿಗೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಚಂದನವನದ ಚಿನ್ನದ ಗಣಿ ಅಂತ ಪ್ರತಿ ಸಲ ನಾನು ಗಣೇಶ್ ಸರ್ನ ವೆಲ್ಕಮ್ ಮಾಡ್ತೀನಿ, ಯಾಕಂದ್ರೆ ಅವರು ಗೋಲ್ಡನ್ ಬಾಯ್, ಗೋಲ್ಡನ್ ಸ್ಟಾರ್, ಕರೆಕ್ಟ್ ಆಗಿದೆ ಅವ್ರಿಗೆ ಆ ಹೆಸರು. ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಕನ್ನಡ ಚಿತ್ರರಂಗದ ಹಿರಿಯರು ರಂಗಾಯಣ ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಎಷ್ಟು ಇಟ್ಟಿದ್ದೀರಾ ಸರ್ ಸೈಟ್ಗಳು? ಆತರ ಸೈಟ್ಗಳು, ಭೂಮಿಗಳು? ಏರ್ಪೋರ್ಟ್ ರೋಡ್ ಅಲ್ಲಿ ಅಷ್ಟೊಂದು ಆಗ್ತಿದೆ ನಿಮ್ಗೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಮೀಡಿಯಾದವ್ರಿಗೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ಹಾಗೆ ಗಣೇಶ್ ಸರ್ ಜೊತೆ ಫಸ್ಟ್ ಕಾಂಬಿನೇಷನ್ ಆದ್ರೂ ಕೂಡ ಇಬ್ರು ಫ್ರೇಮ್ ಅಲ್ಲಿ ಬಂದಾಗ ತುಂಬಾ ಮುದ್ದಾಗಿ ಕಾಣ್ತಾರೆ, ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಶರಣ್ಯ ಅವರು, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಡೈಲಾಗ್ಸ್ ಬರೆದಿರುವಂತ ನಮ್ಮ ಈಶ್ವರ್ ಅವರು ಇದ್ದಾರೆ, ವಿಜಯ ಈಶ್ವರ್ ಅವರು. ಒಂದೊಂದ್ ಡೈಲಾಗು ಆ ಕಾಮಿಡಿ ಟೈಮಿಂಗ್ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಆಡಿಯನ್ಸ್. ಸೊ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ಮೊದಲಿಗೆ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ನಿರ್ದೇಶಕರು, ಅವ್ರನ್ನ ನಾವ್ ರೆಗ್ಯುಲರ್ ಆಗಿ ಮಾತಾಡ್ಸಕ್ ಹೋದ್ರೆ ನಾನು 10 ಕ್ವಶನ್ ಕೇಳಿದ್ರೆ ಅವ್ರು ಒಂದಕ್ಕೆ ಆನ್ಸರ್ ಮಾಡ್ತಾರೆ. ಆದ್ರೆ ಅವ್ರ ಕೆಲಸ ತುಂಬಾ ಮಾತಾಡುತ್ತೆ. ಶ್ರೀನಿವಾಸ ರಾಜು ಸರ್, ಅದ್ರಲ್ಲೂ ಹಿಂದಿನ ಸಿನಿಮಾಗಳ ಜಾನರ್ಗೂ ಈ ಸಿನಿಮಾಗೂ ನಾವ್ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ಲಿಲ್ಲ. ಏನು ಹೇಳೋದಕ್ ಹೊರಟಿದ್ದಾರೆ ಈ ಒಂದು ಫ್ಯಾಮಿಲಿ ಲವ್ ಸ್ಟೋರಿ, ಫ್ಯಾಮಿಲಿ ಎಂಟರ್ಟೈನರ್ ಅಂದಾಗ ಅಂತ. ಸ್ಕ್ರೀನ್ ಪ್ಲೇ ನಾ ಹೇಳ್ತಾ ಹೋದ್ರೆ ನಾನು ಕಾಂಪ್ಲಿಮೆಂಟ್ ಕೊಡ್ತಾನೆ ಇರ್ತೀನಿ, ಸೊ ಜಾಸ್ತಿ ರಿವೀಲ್ ಮಾಡೋದಿಲ್ಲ. ಮೊದಲಿಗೆ ಥಿಯೇಟರ್ ರೆಸ್ಪಾನ್ಸ್, ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ಸೊ ಅದನ್ನ ನೋಡ್ಕೊಂಡು ವಾಪಸ್ ಬರೋಣ. ನಿಮ್ಮನ್ನೆಲ್ಲ ಮಾತನಾಡಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ ಸರ್, ಆಮೇಲೆ ಮಾತು ಮುಂದುವರ್ಸೋಣ. ವಿಟಿ ಪ್ಲೀಸ್. ಒಂದು ಸಿನಿಮಾ ನೋಡುವಂತ ಸಿನಿಮಾಗಳನ್ನ ಗಣೇಶ್ ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಗೆಲ್ಲ ಒಂದು ಕ್ರೇವಿಂಗ್ ಇತ್ತು, ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿಗುವಂತ ಸಿನಿಮಾ, ಆ ಒಂದು ಪ್ರೀತಿ ಬಗ್ಗೆ, ಒಲವಿನ ಬಗ್ಗೆ, ಒಂದು ಕೌಟುಂಬಿಕ ಕತೆ ಬಗ್ಗೆ ಸಿನಿಮಾಗಳು ಅದಿದ್ದೇ ಇರುತ್ತೆ ಸರ್. ಅದಕ್ಕೊಂದು ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ನ ಸರಿಯಾಗಿ ಫಿಲ್ ಮಾಡಿರುವಂತ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಇಡೀ ತಂಡಕ್ಕೆ ಇನ್ನಷ್ಟು ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ, ಮೊದಲಿಗೆ ನಮ್ಮ ನಿರ್ಮಾಪಕರನ್ನ ಮಾತನಾಡಿಸೋ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಪ್ರಶಾಂತ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಮೊದಲಿಗೆ ಕಂಗ್ರಾಚುಲೇಷನ್ ಸರ್, ನಿಮ್ಮೆಲ್ಲರ ಮುಖದಲ್ಲಿರುವಂತ ನಗುನೇ ತುಂಬಾ ಹೇಳ್ತಾ ಇದೆ. ಏನ್ ಅನ್ಸ್ತಾರೆ ಈಗಷ್ಟೇ ಒಂದು ವಿಟಿ ನೋಡಿದ್ರಿ, ನೀವು ತುಂಬಾ ಥಿಯೇಟರ್ ವಿಸಿಟ್ ಮಾಡಿರ್ತೀರಾ ಆಬ್ವಿಯಸ್ಲಿ, ಈ ಕ್ಷಣ ಏನ್ ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕದ ಜನತೆಗೆ ಮತ್ತೆ ಈ ಸಿನಿಮಾ ನೋಡಿದ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಆಮೇಲೆ ಈ ಪಿಕ್ಚರ್ ಏನ್ ಹೇಳಿದ್ರೆ ಸರಿ, ನಿಮ್ ಕ್ವಶನ್ ಅವಾಗ ಏನ್ ಅನಿಸ್ತಿದೆ ಅಂತ. ಅದೇ ಅಫ್ಕೋರ್ಸ್ ಡೆಫಿನೆಟ್ಲಿ ತುಂಬಾ 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 ಖುಷಿ ಆಗ್ತಾ ಇದೆ. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಒಂದು ಸಂತೋಷ ಇದೆಯಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀರಿ, ಆಮೇಲೆ ಥಿಯೇಟ್ರಿಗೆ ಬಂದಲ್ಲ ಹೌಸ್ಫುಲ್ ಆಗ್ತಾ ಇದೆ, ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ರು ಸಹ ನೋಡ್ತಾ ಇದ್ದಾರೆ ಮೂವಿನ. ಆಮೇಲೆ ನಮ್ ಶೋಸು ಜಾಸ್ತಿ ಆಗ್ತಾ ಇದೆ, ಇನ್ನು ಥಿಯೇಟರ್ಸ್ ಎಲ್ಲ ಕೆಲವು ಕಡೆ ಸಿಗ್ತಾ ಇಲ್ಲ, ಬಟ್ ಅದನ್ನ ಇನ್ಕ್ರೀಸ್ ಮಾಡ್ತಾ ಇದೀವಿ, ಯಾಕಂದ್ರೆ ಡಿಮ್ಯಾಂಡ್ ಬರ್ತಾ ಇದೆ ಎಲ್ಲರಿಗೂ. ಆಮೇಲೆ ಎಕ್ಸಾಕ್ಟ್ಲಿ ಎವ್ರಿಬಡಿ ಇಟ್ಸ್ ಎ ಟೀಮ್ ವರ್ಕ್. ಗೋಲ್ಡನ್ ಸ್ಟಾರ್, ನಮ್ಮ ಡೈರೆಕ್ಟರ್ ಯಾರು, ಕ್ಯಾಪ್ಟನ್ ಆಫ್ ದ ಶಿಪ್, ಮತ್ತೆ ಎಲ್ಲ ಪ್ರತಿಯೊಬ್ಬರು ತಂಡದವರು, ತಂತ್ರಜ್ಞಾನದವ್ರು ಇರ್ಬೋದು, ಪ್ರತಿಯೊಬ್ಬರದು ಟೀಮ್ ವರ್ಕ್ ಇದು. ಒಂದು ಮೂವಿ ಬರ್ಬೇಕಂದ್ರೆ ಬರೀ ಪ್ರೊಡ್ಯೂಸರ್ ಇಂದ, ಡೈರೆಕ್ಟರ್ ಇಂದ, ಹೀರೋ ಇಂದ ಸಾಧ್ಯ ಅಲ್ಲ, ಆಯ್ತಾ? ಓಕೆ, ಬಟ್ ಎಲ್ಲಾರು ಸೇರಿ ಒಂದೇ ಒಂದು ಸಿಂಕ್ ಅಲ್ಲಿ ಕೆಲಸ ಮಾಡ್ಬೇಕಲ್ಲ. ಆ ರೀತಿ ಏನಾಯ್ತಂದ್ರೆ ನಮ್ದು ವಿ ಗಾಟ್ ಇನ್ ಟು ಸಿಂಕ್, ಅಂದ್ರೆ ಎಲ್ಲಾರು ಜೊತೆಯಲ್ಲೇ ಒಟ್ಟಲ್ಲೇ ಒಂದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೆ ಆ ತರ ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಆ ಪ್ರಾಡಕ್ಟ್ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಖುಷಿ, ಕರ್ನಾಟಕ ಜನತೆಗೆ ಖುಷಿ, ನಮ್ಮ ಕನ್ನಡ ಮಾತಾಡೋರಿಗೆ ಖುಷಿ. ಸೊ ಎಲ್ಲರೂ ಕನ್ನಡ ಪಿಕ್ಚರ್ ನೋಡ್ಬೇಕು. ಕನ್ನಡ ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಮಿಸ್ ಮಾಡಬೇಡಿ.
ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಆವಾಗ್ಲೂ ಸಹ ನನಗೆ ನಿರ್ಮಾಪಕನಾಗಿ ನನಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡುವ ಒಂದು ಉತ್ಸಾಹ ಬಂದೇ ಬರುತ್ತೆ. ಒಳ್ಳೆ ಮೂವಿ ಕೊಟ್ಟಾಗ್ಲೂ ಸಹ ಪಿಕ್ಚರ್ ನೋಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಯಾರಿಗೆ ಆದ್ರೂ ಒಂದು ಹಣ ಹಾಕಿದ್ಮೇಲೆ ಏನಪ್ಪಾ ಒಳ್ಳೆ ಮೂವಿ ಕೊಟ್ಟರು ಸಹ ಜನ ನೋಡ್ತಾ ಇಲ್ಲ ಅನ್ನೋದು ಅಂತಂದೇ ಇದಾಗುತ್ತೆ. ಬಟ್ ಇದರಲ್ಲಿ ಜನ ತೋರಿಸ್ತಾ ಇದ್ದಾರೆ, ಜನ ದಂಡಾಗಿ ಬರ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಆಗ್ಲಿ, ಸಿಂಗಲ್ ಥಿಯೇಟರ್ಸ್ ಆಗ್ಲಿ, ಎಲ್ಲದೂ ತುಂಬಾ ಅಂದ್ರೆ ಹೌಸ್ಫುಲ್ ಆಗ್ತಾ ಇದೆ. ಅಂದ್ರೆ ನೀವ್ ಹೇಳ್ತಾ ಇದ್ರಿ ಥಿಯೇಟರ್ ನಂಬರ್ಸ್ ಜಾಸ್ತಿ ಮಾಡ್ತಾ ಇದೀವಿ, ಕೇಳೋದಕ್ಕೆ ನಮ್ಗೆ ಖುಷಿ ಆಗುತ್ತೆ. ಈ ಟೈಮ್ ಅಲ್ಲಿ ಈ ತರದ್ ಒಂದ್ ಸಕ್ಸಸ್, ಒಂಥರ ಇಂಡಸ್ಟ್ರಿ ಸಕ್ಸಸ್ ಅಂತ ನಾನು ಪದೇ ಯಾಕೆ ರಿಪೀಟ್ ಮಾಡ್ತೀನಿ ಅಂದ್ರೆ ಈ ತರದೊಂದು ಬೇಕಿತ್ತು ಸರ್. ಅದ್ರ ಬಗ್ಗೆ ಏನ್ ಹೇಳ್ತಾರೆ, ಡೀಟೇಲ್ಸ್ ಏನಾದ್ರು ಕೊಡ್ಬೋದಾ? ಥಿಯೇಟರ್ಸ್ ಎಷ್ಟು ಜಾಸ್ತಿ ಆಗಿದೆ? ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇನ್ನೂ ಬಂದಿಲ್ಲ, ಡೈರೆಕ್ಟರ್ ಕೊಡ್ತಾರೆ. ಬಟ್ ಎಲ್ಲದಕ್ಕಿಂತ ಒಂದು ಸಕ್ಸಸ್ ಆಗಿದೆಯಲ್ಲ ಅದೇ ಒಂದು ಖುಷಿ, ಒಂದು ಅದ್ಭುತ ಖುಷಿ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಕೆಲವೊಂದನ್ನ. ಬಟ್ ಕನ್ನಡ ಪಿಕ್ಚರ್ ನ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ರೆ ಯಾಕೆ ಜನ ನೋಡಲ್ಲ ಅನ್ನೋದನ್ನ ಇದು ಕೃಷ್ಣ ಪ್ರಣಯ ಸಖಿ ತೋರಿಸಿದೆ. ಸೊ ಹಾಗಾಗಿ ನಾವು ದೊಡ್ಡ ಇದನ್ನ ಮಾಡಿದೀವಿ ಅಂತಲ್ಲ, ಬಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಜನ, ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೆ ಪಿಕ್ಚರ್ ಕೊಡುವ ಅಂತೇಳಿ ಮೋಟಿವೇಟ್ ಅಲ್ಲಿ ಯೋಚನೆ ಮಾಡಿ ವರ್ಕ್ ಮಾಡೋದು ಒಳ್ಳೇದು. ಹೌದು, ಅದು ಓವರ್ಸೀಸ್ ಅಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀವಿ. ದುಬೈಯಲ್ಲಿ ಮತ್ತೆ ಗಲ್ಫ್ ಕಂಟ್ರೀಸ್ ಅಲ್ಲಿ 1 ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದೀವಿ. ಮತ್ತೆ US, ಆಸ್ಟ್ರೇಲಿಯಾ ಅಲ್ಲಿಂದನೂ ಕೇಳ್ತಾ ಇದ್ದಾರೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಹಾಗೆ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ರಂಗ ಅಂದ್ರೆ ನಾವು ಎಲ್ಲಾರನ್ನು ಪ್ರೀತಿ ಮಾಡ್ತೀವಿ, ಎಲ್ಲಾ ಭಾಷೆನೂ ಪ್ರೀತಿ ಮಾಡ್ತೀವಿ, ಆಯ್ತಾ. ಯಾವುದೇ ಸಿನಿಮಾ, ಯಾವುದೇ ಲ್ಯಾಂಗ್ವೇಜ್ ಬಂದ್ರು ನಾವು ನೋಡ್ತೀವಿ. ಸೊ ಕನ್ನಡನೂ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡಿಗರೆಲ್ಲ ಕನ್ನಡ ಪಿಕ್ಚರ್ ನೋಡ್ಲೇಬೇಕು. ಯಾಕಂದ್ರೆ ಬೇರೆಯವ್ರಿಗೆಲ್ಲ ನಾವು ನೋಡ್ತೀವಲ್ವಾ, ಅದು ನೋಡ್ಬೇಡಿ ಅಂತ ಹೇಳೋದಲ್ಲ. ಬಟ್ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟರ್ ಅಲ್ಲಿ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ನಾವು ಮನೇಲಿ ಕೂತ್ಕೊಂಡು ಟಿವಿಲಿ ನೋಡೋದಕ್ಕೂ, ಒಂದು ಫೋನಲ್ಲಿ ನೋಡೋದಕ್ಕೂ, ಒಂದು ಥಿಯೇಟ್ರಿಗೆ ಹೋಗಿ ನೋಡೋದು ಬಹಳ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು 25 ವರ್ಷದಿಂದ ಹೊರದೇಶದಲ್ಲಿ ಇರೋದು, ಅಂದ್ರೆ ಇಂಡಿಯಾ ಪ್ಲಸ್ ಹೊರದೇಶ, ನನ್ನ ಬಿಸ್ನೆಸ್ ಎಲ್ಲ ಇರೋದು ಹೊರದೇಶದಲ್ಲೇ. ಸೊ ನನಗೇನು ಕನ್ನಡ ಪಿಕ್ಚರ್ ಮಾಡ್ಬೇಕು ಅಂತ ಇದು ಪ್ಯಾಷನ್. ನನ್ನ ಮೊದಲನೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ಅವ್ರ ಜೊತೆ ದಂಡುಪಾಳ್ಯ, ಇದು 2ನೇ ಪಿಕ್ಚರ್ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಂದ. ಸೊ ಹಾಗಾಗಿ ನಾನು ಕನ್ನಡ ಪಿಕ್ಚರ್ ಅಂದ್ರೆ ನಾನು ಕನ್ನಡದ ಅಭಿಮಾನಿ. ನನಗೆ ಕನ್ನಡ ಅಂದ್ರೆ ಒಂದು ಇಷ್ಟ. ಈಗ ಹೊರಗಡೆ 25 ವರ್ಷದ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ನಮ್ಮ ದೇಶಕ್ಕೆ, ನಮ್ಮ ಕನ್ನಡ ನಾಡಿಗೆ ನಾವು ಏನ್ ಮಾಡಿದ್ದೀವಿ, ಇಲ್ಲಿಂದ ಹುಟ್ಟಿ ಬೆಳೆದಿದ್ದಲ್ವಾ. ಸೊ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ನನ್ನ ಪ್ಯಾಷನ್ ಇರೋದ್ರಿಂದ ನಾನು ಒಂದು ಪಿಕ್ಚರ್ ಮಾಡಿದೆ. ಬೇರೆ ರಾಜ್ಯಗಳಲ್ಲಿ ನಮ್ಮ ಡೈರೆಕ್ಟರ್ ಅಲ್ಲ, ಬಡ್ಜೆಟ್ ಬಗ್ಗೆ ಮತ್ತೆ ಮಾತಾಡುವ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮಾತಾಡುವ. ಇದು ಜಸ್ಟ್ 3 ದಿನ ಆಯ್ತು. ಬಟ್ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮುಂದೆ, ಅದೆಲ್ಲ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಚಿತ್ರರಂಗದಿಂದ ಅಸೋಸಿಯೇಷನ್ ಇಂದ ಪೂಜೆ ಮಾಡಿದ್ರು 14th, ಅದು ಸಹ ಬ್ಲೆಸ್ಸಿಂಗ್ ನಮಗೆ ಬಂದಿದೆ. ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಅದ್ರ ಜೊತೆ ದೇವರ ಆಶೀರ್ವಾದನೂ ನಮ್ಮ ಜೊತೆ ಇದೆ. ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ. ಓಕೆ ಸರ್, ಸಾಕಾ? ಹೇಳ್ತಾ ಹೋದ್ರೆ ನಂಗೆ ಇಲ್ಲಿ ಇದ್ದಾರೆ, ಹಂಗಾಗಿ. ಬಟ್ ನಂಗೆ ಒಂದ್ ಖುಷಿ ಆಗಿದೆ ಏನೋ, ನೀವು ಪದೇ ಅವ್ರು ರಿಪೀಟ್ ಮಾಡಿದ್ರು ಕನ್ನಡ ಚಿತ್ರರಂಗದ ಮೇಲೆ, ಕನ್ನಡ ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಇರೋ ಪ್ರೀತಿಗೆ ನಾನು ಅಲ್ಲಿಂದ ಬಂದಿದ್ದು ಸಿನಿಮಾ ಮಾಡ್ತೀನಿ ಅಂತ. ನಿಮ್ಮಿಬ್ರು ಕಾಂಬಿನೇಷನ್ ಕೂಡ ಒಂಥರ ಹಿಟ್ ಕಾಂಬಿನೇಷನ್. ಇದು ಹಿಂಗೆ ಮುಂದುವರಿಲಿ, ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಡೆಫಿನೆಟ್ಲಿ. ಆಮೇಲೆ ಎಲ್ಲದಕ್ಕಿಂತ ಓಕೆ, ಪೂಜೆ ಮಾಡುವಾಗ ನಮ್ಮ ತಾಯಿ ಕ್ಲಾಪ್ ಮಾಡಿದ್ದು, ನಮ್ಮ ತಾಯಿ ನನ್ನ ಮಕ್ಕಳು, ಅವರ ಒಂದು ಪ್ರೀತಿ ಇವತ್ತು ಆಶೀರ್ವಾದ ಇದೆಯಲ್ಲ. ಸೊ ಇವತ್ತು ನನಗೆ ಕಾಣ್ತಾ ಇದೆ ಅವರದ್ದು ಎಂತ ಪ್ರೀತಿ ಅಂದೆ, ಎಂತ ಆಶೀರ್ವಾದ ಕೊಟ್ಟಿದ್ದಾರೆ ಅಂತೇಳಿ. ಸೊ ನಮ್ಮ ತಾಯಿಯವರು ಯಾವತ್ತೂ ಅದೇ ಬ್ಲೆಸ್ಸಿಂಗ್. ಥ್ಯಾಂಕ್ ಯು. ಖುಷಿ ಎಲ್ಲದರಲ್ಲೂ 2 ಮೂವಿಲಿ ಇದೆ. ಬಟ್ ಇದು ಒಂದು ಫ್ಯಾಮಿಲಿ ಹೋಲ್ ಎಂಟರ್ಟೈನ್ಮೆಂಟ್, ಅಂದ್ರೆ ಹೋಲ್ ಫ್ಯಾಮಿಲಿ. ಈಗ ಪಕ್ಕ ಪ್ರಸನ್ನ ಥಿಯೇಟರ್ಗೆ ಹೋಗಿದ್ವಿ ಬರೋದಕ್ಕೆ ಮುಂಚೆ. ಸಣ್ಣ ಮಕ್ಕಳು ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸಣ್ಣ ಮಕ್ಕಳು ಕರ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇದಾರಲ್ಲ, ಅದಕ್ಕಿಂತ ಸಂತೋಷ ಬೇರೆ ನಿಂತಿಲ್ಲ. ಸೊ ನಮ್ದು ಹೆಂಗಂದ್ರೆ ಟಿಕೆಟ್ 1, 2 ಕಟ್ ಆಗ್ತಾ ಇಲ್ಲ, 5, 10, 15 ಅಂದ್ರೆ ಹೋಲ್ ಫ್ಯಾಮಿಲಿ ಬರ್ತಾ ಇಲ್ಲ, ಆಯ್ತಾ. ಸೊ ಹಾಗಾಗಿ ಅದು ಇನ್ನೂ ಬೇರೆನೇ ಥ್ರಿಲ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ, ಜಾಸ್ತಿ ಸಮಯ ತಗೊಂಡಿದ್ದಕ್ಕೆ. ಅಯ್ಯೋ ಇಲ್ಲ ಸರ್.
ಸಾರಿ. ಓಕೆ. ಓಕೆ, ಥ್ಯಾಂಕ್ ಯು. ಸಕ್ಸಸ್ ಅಂತ ಹೇಳಿದ್ರೆ ಓಕೆ, ಪತ್ರಿಕೆಯಲ್ಲಿ ಬರೋದು, ಆಮೇಲೆ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಬರೋದು ಬೇರೆ. ಈ ಥಿಯೇಟರ್ಸ್ ಫಿಲ್ ಆಗ್ತಾ ಇದೆಯಲ್ಲ, ಹೌಸ್ಫುಲ್ ಆಗ್ತಾ ಇದೆ ಇದು. ಅಲ್ಲ, ಕಲೆಕ್ಷನ್ ಮತ್ತೆ ಈಗ ಸದ್ಯಕ್ಕೆ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆತರ ಹೇಳ್ಬಾರ್ದಂತ ಏನಿಲ್ಲ, ನಮ್ ಡೈರೆಕ್ಟರ್ ಕೊಡ್ತಾರೆ ಆರ್ಟಿಸ್ಟ್ ಎಲ್ಲ ಅವ್ರ ಹತ್ರ. ಇಲ್ಲ ಇಲ್ಲ, ನನ್ಗೇನು ಗಾಬರಿ ಏನಿಲ್ಲ. ಡೆಫಿನೆಟ್ಲಿ ಎಲ್ಲ ಮುಗಿದ ಮೇಲೆ ಆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮಾಧ್ಯಮದವ್ರ ಮುಂದೆನೆ ಕೂತ್ಕೊಂಡು ನಾವು ಇದು ಮಾಡ್ತೀವಿ. ಓಕೆ, ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಫ್ರೆಂಡ್ಸ್. ನೀವು ನಮ್ಮನ್ನ ಒಳ್ಳೆ ಪ್ರಮೋಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಂಟೆಂಟ್ ಇದೆ, ಇನ್ನೂ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ಅವರು 15 ಟಿಕೆಟ್ ಒಂದ್ ಫ್ಯಾಮಿಲಿಯಿಂದ ಹರಿತಾ ಇದಾರೆ ಅಂದಾಗ್ಲೇ ಗೊತ್ತಾಯ್ತು ನಮ್ಗೆ ಅವ್ರು ಎಷ್ಟು ಚಿಲ್ಲಾಗಿದ್ದಾರೆ ನಿರ್ಮಾಪಕರು. ತುಂಬಾ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಇನ್ನೊಂದ್ಸರಿ ನಮಸ್ಕಾರಗಳು. ಈಗ ನಮ್ಮ ರಘು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೇನೆ. ಇಲ್ಲ ಸರ್, ನೀವೇ ಬರ್ಬೇಕು ಸರ್, ಈಗ ನೀವೇ ಬರ್ಬೇಕು ಸರ್. ಶಾರದಮ್ಮ ಬರ್ಲೇಬೇಕು ನೀವು. ಏನಪ್ಪ ಸಭಿಕರು ಶಾರದಮ್ಮ ಪ್ಲೀಸ್ 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 ಏನಾಗ್ತದೆ ನಮ್ ಸಕ್ಸಸ್ ಹೌದು, ಬರ್ಬೇಕು ಪ್ಲೀಸ್ ಪ್ಲೀಸ್ ಮೇಡಮ್, ದಯವಿಟ್ಟು ಬರ್ಬೇಕು ಪ್ಲೀಸ್ ಪ್ಲೀಸ್ ಪ್ಲೀಸ್. ಇನ್ನು ಅಡ್ರೆಸ್ ಹಾಕ್ಬಿಡಿ, ಬಂದ್ಬಿಡ್ತೀರ ಮೇಲಕ್ಕೆ. ಬನ್ನಿ, ಬಂದೆ ಬಂದೆ, ಬನ್ನಿ ಬನ್ನಿ. ಹೌದು, ಎಲ್ಲ ಅಂತ ನೆಂಟ್ರೆ ಎಲ್ಲ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕ್ರೆಡಿಟ್ ಹೋಗ್ಬೇಕು. ಈ ತರದೊಂದು ಕಾಂಬಿನೇಷನ್ ಅವ್ರಿಬ್ರದ್ದು ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ಈ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು, ವಿಭಿನ್ನವಾದ ಸ್ಲ್ಯಾಂಗ್ ಕನ್ನಡದು. ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಬಗ್ಗೆ? ನಾನು ಫಸ್ಟ್ ಒಂದು ಮಂತ್ರ ಹೇಳ್ಬಿಡ್ತೀನಿ ಇವಾಗ, ಮನಸ್ಫೂರ್ತಿಯಾಗಿ ಯೂಟ್ಯೂಬ್ ನೋಡ್ಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ, ಆಮೇಲೆ ನಮ್ಮ ಮಾಧ್ಯಮದವರು, ಆಮೇಲೆ ಇವರು ನಮ್ಮ ಟಿವಿಯವರು ಎಲ್ಲರೂ ಎಲ್ಲ ಹೆಚ್ಚಾಗಿ ಯೂಟ್ಯೂಬ್ ನೋಡಪ್ಪ ಅದೇನು ಪ್ರೀತಿ ಬಂತವ. ಅಂದ್ರೆ ನಿಮಗೂ ಬೇಜಾರಾಗಿತ್ತು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಅಂತ. ನಿಜವಾಗ್ಲೂ ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಒಳ್ಳೆ ಅಲ್ಲ, ಇನ್ನು ಹಿಂಗೆ ಕನ್ನಡ ಸಿನಿಮಾ ಗೆಲ್ಸಿ 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 ಆಯ್ತಪ್ಪ. ಕನ್ನಡವೇ ಸತ್ಯ, ಕನ್ನಡವೇ ಮುಖ್ಯ. ಅದ ಆ ಸ್ಲ್ಯಾಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಅಮ್ಮ ಅಮ್ಮ ನಿನ್ಗೆ ಏನಮ್ಮ ನಿನ್ಗೆ ಇವಾಗ ಏನ್ ಬೇಕಮ್ಮ ನಿನ್ ಕೈ? ಅದು ಆ ಡೈಲಾಗ್ ಬೇಕು. ಅದು ಹೂನಮ್ಮ, ನಾನು ಹೇಳಿದ್ನಲ್ಲ ಈ ಅಪ್ಪನು ಶ್ರೀನಿವಾಸರಾಜ್ನು ಬಂದ್ಬಿಟ್ಟು ಕಥೆ ಹೇಳಕ್ ಬರ್ತಾ ಇದ್ನಲ್ಲ, ಅವಾಗ ನನಗೆ ಮಟನ್ ಬೋಟೆ ಚಾಕ್ರ ಇದೇ ವಾಸನೆ ಬರ್ತಾ ಇತ್ತು. ಇದೇನ್ ಹಿಂಗೆ ಅಂತ ಹತ್ರಕ್ಕೆ ಬರ್ತಾ 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 ಒಳ್ಳೆ ಹೂನಾಸೆ ಒಂದ್ ಮಾಡೋದ ಘಮ 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 ಅಂತಿತ್ತು. ನನಗೆ ಇದು ಹೇಳಿದಾಗ ನಿಜ ನನಗೂ ಸ್ವಲ್ಪ ಭಯ ಆಯ್ತು. ಇದನ್ನ ಹೆಂಗೆ ಮಾಡ್ಕೊಂಡಿದಾರಲ್ಲ ಹಿಂಗೆ. ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇವರು ಒಂದು ಸರ್ ಇದು ಹೀಗಿದೆ, ನೀವಿಬ್ರು ಸೇರ್ಕೊಳ್ಳಿ, ಏನ್ ಮಾಡ್ತೀರಾ ನೋಡಿ. ಅವ್ರು ಹಂಗೆ ಮಾತಾಡೋದು ನೋಡಿ ಸರ್, ಅಚ್ಚ ಸರ್ ಟೇಕ್ ಹೋಗ್ಬಿಡಲ್ಲ ಸರ್ ಒಂದು ಅಂತ ನಾವು ಮನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳ್ವಿಕ ಅಂದ ಪರಮೊಡ್ಡು அந்த பொண்ணுங்களா நல்ல மண்ணு ಅವಳ ಬಣ್ಣು ಎಂದ ಕನ್ನಡ ಕಲಿತು ನಮಗೆ ಇರ್ತಲ್ಲ ನಲ್ಲ ಬಂದು ಇವೆಲ್ಲ ಸೇರ್ಕೊಂಡು ಮಾಡಿದ್ವಿ ಇಂಪ್ರೂವೈಸೇಷನ್ಸ್. ಹಂಗಾಗಿ ಕ್ರೆಡಿಟ್ ನನ್ಗಿಂತ ಹೆಚ್ಚಾಗಿ ಗಣಪನ್ಗೆ ಸೇರ್ಬೇಕು. ಯಾಕೆ ಹೇಳಿ, ಅರ್ಜುನ್ ಕತೆ, ನೀರ್ ಎಗರೋ ಕತೆ, ಆಮೇಲಿಂದ ಎಲ್ಲೋ ಈ ಇದರಲ್ಲಿ ಇದು ಇದ್ರದ್ದು ಮೇಕೆ ಸೀಲ್ ಮಾಡ್ತಾ ಇದೀವಿ. ಆ ಮೇಕೆ ಸೀಲ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಣ್ಣ ಮೇಕೆ ಮರಿಬೇಡ ಹೇಳು. ಅದು ಅದ್ಭುತ. ಆಕ್ಚುಲಿ ಮೇಕೆ ನಿಜವಲ್ಲ ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಇವರು ಅದೇ ನನ್ಗೆ 2 ಪೀಸ್ ಎಲ್ಲ ಇರ್ಬೇಕು ಅಂತ ನೋಡಿದ್ರು. ಬೇಡ ಸರ್ 2 ಪೀಸ್ ಬೇಡ, ಅವರೆಲ್ಲ ಸಿಲ್ಕ್ ಸ್ಮಿತ ಜೈಮಾನ್ ಎಲ್ಲ ಹೋಗಿದ್ದಾರೆ, ನನ್ಗೆ ಇನ್ನೊಂದು ಸ್ವಲ್ಪ ನನ್ ಕ್ರಾಸ್ ಕೊಡಿ ಅಂತ ಹೇಳಿ ಕ್ರಾಸ್ ಹಾಕೊಂಡೆ ನಾನು. ನಮ್ ಶ್ರೀನಿವಾಸ ರಾಜ್ ಅವ್ರ ಡಿಸೈನ್ ನಿಜವಾಗ್ಲೂ ಒಂಥರ ನಿಮ್ಗೆ ಅವ್ರ ಮಂತ್ರ ಹೇಳಿದ್ನಲ್ಲ,
ಆ ರೀತಿಯಾಗಿ ಈ ಪಿಕ್ಚರ್ನ ನೀವೇ ಇದು ನಮ್ಮ ಗೆಲುವು ಹೌದು, ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು, ನಿಮ್ಮೆಲ್ಲರ ಗೆಲುವು. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗಿತ್ತು, ಯಾಕೆ ಬರ್ತಿಲ್ಲ ಅಂತ. ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲು ಮುಟ್ಟಿದೆ. ಅವರು ಅದಕ್ಕೋಸ್ಕರ ಬಂದಿದ್ದು. ನಮ್ದು ಏನು ಕಾಸ್ತ ಎನ್ಕೋತಾ ಇದ್ರು. 2006 ಮುಂಗಾರು ಮಳೆ ಫಸ್ಟ್ ಬಂತು, ಡಿಸೆಂಬರ್ 29. ಗಣಪ ಬಂದ್ಬಿಟ್ಟು ಮಳೆ ಸುರಿದ್ಬಿಟ್ಟ. ಆಮೇಲೆ ವಿಜಯ್ಗೆ ಹೇಳ್ದ, ವಿಜಯ್ ನೀನು ಫೆಬ್ರವರಿ 23 ಬಾರೋ, ನಾನು ಮಳೆ ಬರ್ಸಿದೀನಿ, ನೀನ್ ಗುಡುಗು ಸುಳ್ಳೆಲ್ಲ ಬರ್ಸ್ಬಿಡು ಅಂತ. ಅವಾಗೂ ನಮ್ಗೆ ಹೀಗೆ ಆಗಿತ್ತು. ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನ್ ಎಲ್ಲರ ಮನೇಲೂ ಇಷ್ಟಕ್ಕಿತ್ತು ಸಿಡಿಗಳು, ರಿಮೇಕ್ ಸಿಡಿಗಳು. ಅದಾದ್ಮೇಲಿಂದ ಒಳ್ಳೇದಾಯ್ತು ಕೆಟ್ಟದ್ದಾಯ್ತು. ಹೊಸಬರು ಎಂತೆಂತರೋ ಅಪ್ಪಯ್ಯ ಪೋರ ಜಿಮ್ಮಕ್ ಪೋರ ಇಟ್ಟು ಸೇರ ಅಂತೇಳಿ ಮಾಡಿ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆಂತ ಸುಮ್ನೆ ಹೋಗೋದು. ಏನ್ ಸರ್ ಮುಂಗಾರು ಮಳೆಮೋ 100 ಕೊಟ್ಲು, ದುನಿಯಾ ಅದು 50 ಕೊಟ್ಲು. ಅವನೇ ಎಂತಾಯ್ತು ಸಿನಿಮಾಕ್ಕೆ 60-40 100 ಸೈಟ್ ಅಮ್ಮಿస్తే 3 ಕೊಟ್ರು ಸರ್ ಸಿನಿಮಾ ಸೈಟು. ಅವನೇನೆ ಆ ಮನೇಲಿರೋ ಹುಡುಗರನ್ನ ಜಿಮ್ಮಕ್ ಕಳಿಸ್ಬಿಟ್ರು. ಹೇ ಸುಡ್ರ ಒಟ್ಟು ಗಣೇಶರು 100 ಕೋಟಿ ಸೇರಿಸಿದಾರಂತ, ನಿತ್ಯ ಪೋರ ಒಟ್ಟು ಜೋಡ್ಸೋಡ ದುನಿಯಾ ಇದೆ 60 ಕೋಟಿ ಅಂತ ಪೋರ ಅಂತ ಕಳ್ಸಿ ಅವನು ಆ ಡೈರೆಕ್ಟರ್ಗೆ ಹೀರೋಗಳಿಗೆ ಏನೇನೋ ಗೊತ್ತಿರಲಿಲ್ಲ. ಹಂಗ್ ಮಾಡಿ ತಿರ್ಗಾ ಜನ ಬರ್ದಂಗ್ ಮಾಡಕ್ಬಿಟ್ರು. ಈಗೂ ಮತ್ತೆ 2026 ಅದು 2006 ಅದು 8 ಇದು 2026 ಕರೆಕ್ಟ್ ಮಾಡಿದ ಮನೆ ಒಳ್ಳೆ ಅಮ್ಮಯ್ಯ ಬಲೆ ಇದೆಯಾ ಕಣ ನೀನು. 8 ಇದು ಫಸ್ಟ್ ವಿಜಯ್ ಹೇಳ್ಬಿಟ್ಟ, ಗಣಪ ನಾನು ಹೋಗ್ಬಿಟ್ಟು ಗದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು, ಸುದರ್ಶನ್ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಅಂತ ಹೇಳಿ ಎಲ್ಲ ಢಣ್ಣ ತಿರುಗಿಸ್ಬಿಟ್ರು. ಒಂದಾದ ಗರ ಎಲ್ಲ ತಿರುಗಿಬಿಡ್ತು. ಎಲ್ಲ ಬರ್ತಿದ್ದಾರೆ, ನೋಡ್ತಿದ್ದಾರೆ. ನಮ್ ಶ್ರೀನಿವಾಸ ರಾಜ್ ಅವ್ರಿಗೆ ನಮ್ಗೆ ಅದಕ್ಕಿಂತ ನಮ್ಗೆ ಈ ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರ್ಲಿ, ಎಲ್ಲಾ ಬರ್ಲಿ ಅಂತಿದ್ವಿ. ಈಗ ನಮ್ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮ್ಗೆ ಬಹಳ ಖುಷಿ. ಅವ್ರಿಗೆ ಅದೇನ್ ಕಾನ್ಫಿಡೆನ್ಸ್, ಇದನ್ನ ಇಷ್ಟೇ ರಿಚ್ ಆಗಿ ಮಾಡ್ಬೇಕು ಅಂತ ನಮ್ ಡೈರೆಕ್ಟ್ರು ಅವರು ಇಬ್ರು ನಾವೇನ್ ಕಮ್ಮಿ ಇದೀವಿ ಸರ್, ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೇ ಹೇಳಿದ್ರು. ನಾನು ಇದು ಮಾರ್ಕೆಟಿಂಗ್ ಬಿಡಲ್ಲ ಸರ್, ನಮ್ದು ಇವತ್ತು ಶೂಟಿಂಗ್ ಮುಗಿದ ತಕ್ಷಣ ಸಿನಿಮಾ ಮುಗಿಯಲ್ಲ, ಆಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ನಿಜವಾಗ್ಲು ಪ್ರಶಾಂತ್ ಸರ್, ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನ್ ತಿಂದ್ರು ಏನ್ ಬಿಟ್ರು ಪಾಪ. ನಾವು ಕೀಯಾಗಿ ಹೋಗಿದ್ವಿ, ಭಾರಿ ಕಷ್ಟ ಅಲ್ಲೆಲ್ಲ. ಯಾವುದು ಕೀನಿ ಅದ ಬರೀ ಪ್ರಾಣಿನೇ. ಮೊದಲು ಸಿನಿಮಾ ಹುಳಿ ಅಂತಂದ್ವಿ, ಆಮೇಲೆ ಸಾಕಪ್ಪ ಯಾವಾಗ ಅಂತಂತಿದ್ವಿ. ಎಷ್ಟು 25 ದಿವಸ ಇನ್ನೊಂದು ಪರಿ ಅದೇನಾ ಅದೇ ಅವಕ್ಕೆ ನಮ್ಮನ್ನ ನೋಡಿ ಅದಾಗಿದೆ. ನನ್ನ ಆಸೆ ಇದೆ ಅದು ಯಾವ್ದು ಒಂದು ಸಿನಿಮಾಪ್ಪ ಕೆಟ್ಟ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೇ ಇತ್ತು. ನಾವು ಜೀಪ್ ತಗೊಂಡ್ ಹಂಗೇ ಹೋಗ್ತಿದ್ವು. ಅದೇ ಸರಿ ನಮ್ಮ ನೋಡ್ತಂಗೆ ತಿರ್ಗಾ ಹಂಗೆ ಫಾಲೋ ಮಾಡ್ತಿದ್ವು. ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ. ರಾಮ ಬಿದ್ದು ಒತ್ತಾಡ್ಬಿಟ್ವಿ ಅದನ್ನ. ಆಮೇಲೆ ಇನ್ನೊಂದು ನಗುತ್ ನಮ್ ನೋಡ್ದು ಅಯ್ಯೋ ಸಿಮ್ಮುವೆ ಅಂತ ಅನ್ಕೊಂಡಿಲ್ಲ. ನಿಜ ಬರೀ ಪ್ರಾಣಿನೇ ಪ್ರಾಣಿ. ನೋಡಿ ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರಂದ್ರೆ ಅಯ್ಯೋ ಹೋಗಪ್ಪ ಅಂತ ನಂಗಾಯ್ತು. ಅದೇ ತರ ನಾನು ಉಗಾಂಡ ನೆನಪಿಸ್ಕೊಂಡೆ ಸಾರು. ಅಲ್ಲಷ್ಟು ಕಷ್ಟ ಬಿಟ್ಟು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪಣಿಯ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸರ್ಗೆ ಬಂಗಾರದ ಗಣಿ. ಮತ್ತೆ ಓಪನ್ ಆಗ್ಬಿಡ್ತು KGF ಫುಲ್ ಓಪನ್ ಆಯ್ತು. ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ, ಪ್ರೀತಿ ಅಭಿಮಾನ, ನಮ್ಮೆಲ್ಲರ ಶ್ರಮ. ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದಾನೆ. ಅಂತ ಒಳೊಳಗೆ ಖುಷಿ. ಸರ್ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ. ಅದೇ ಸೂಪರ್ ಬಿಡಮ್ಮ ನೀನು. ಏನಮ್ಮ ಗಣೇಶ್ ಸುಮ್ಮನೆ ಕುಣಿಸ್ಬಿಡ್ತೀಯ, ಗಣೇಶನ್ ಕುಣಿಸ್ಬಿಟ್ಟು ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟು, ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ ಅಲ್ವಾ? ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ? ಎಲ್ಲರೂ ಸಾಧು ಫೋನ್ ಮಾಡಿ ಹೇಳ್ತಾರೆ ಅಂತಂದ್ರು. ಅಯ್ಯೋ ನಿನ್ ಮಂತ ಒಂದ್ ಟೈಮ್ ರಮೇಶನ್ಗೂ ಬರ್ಲಿಲ್ಲ. ಫೋನ್ ಮಾಡಿದ ತಕ್ಷಣ
ಬಿಡ್ಬೇಕಲ್ವಾ ಅಂತಾರೆ, ಪರಮೇಶ್ವರನ್ ಬಿಡ್ಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಟ್ಟಿಲ್ವಲ್ಲ ಅಂತಾರೆ. ಅಲ್ಲೇ ಇರ್ಲಿ ಪಾಪ, ಗೊತ್ತಿಲ್ಲ ನೆಕ್ಸ್ಟ್ ML MP ಏನಾಗ್ಲಿ, ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರ್ಲಿ. ಎಲ್ಲರಿಗೂ ಮತ್ತೊಮ್ಮೆ ಮಗನೊಮ್ಮೆ ಶರಣು ಶರಣು ಶರಣೋ ಶರಣು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗಣೇಶ ಗಣಪ ಇಟ್ಟ ಗಣಪ ಈ ತರದೊಂದು ನಿಜವಾಗ್ಲು ಒಂದ್ ರೀತಿ ಬೇರೆ ಯುಗ ಪರ್ವ, ಗಣಪನ ಪರ್ವ ಶುರುವಾಯ್ತಲ್ಲ. ನಮಗೆ ಚಿತ್ರರಂಗಕ್ಕೆ, ಅಭಿಮಾನಿಗಳಿಗೆ, ಎಲ್ಲರಿಗೂ, ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗಳೊಮ್ಮೆ ಶರಣು ಶರಣು ಶರಣೋ ಶರಣು. ಈ ಶಾರದಮ್ಮಂಗೆ ವಿಶೇಷವಾದ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬಾ ಒಳ್ಳೇದಾಗ್ಲಿ. ಈಗ ಈ ಸಿನಿಮಾಗೆ ಅದ್ಭುತವಾಗಿರುವಂತಹ ಡೈಲಾಗ್ಸ್ ಗಳನ್ನ ಬರೆದಂತ ವಿಜಯ್ ಈಶ್ವರ್ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಹಾಗೆ ಶರಣ್ಯ ಅವರ ಬೀಚ್ ಸಾಂಗ್ ಬಗ್ಗೆ ಈಗ ರಘು ಸರ್ ಹೇಳ್ತಾರೆ. ಬನ್ನಿ ಬನ್ನಿ, ಇಲ್ಲಿ ಏನಾದ್ರು ಬಿಟ್ರೆ ಸರ್. ವಿಜಯ್ ಸೂಪರ್, ಎಕ್ಸ್ಟ್ರಾರ್ಡಿನರಿ, ನಿಜವಾಗ್ಲೂ ಬಹಳ ಚೆನ್ನಾಗಿ ಡೈಲಾಗ್ ಬರ್ತಿದ್ಯಾ. ನೀನು ಮಾಸ್ತಿ ಅಂತ ಹಂಗ್ ಡೈಲಾಗ್ ಬರ್ಲಿ, ಕುಸ್ತಿ ತರ ಡೈಲಾಗ್ ಬರ್ಬಿಟ್ಟಿದ್ಯಾ. ನೀನ್ ನೆಕ್ಸ್ಟ್ ಇವಾಗ ಕುಸ್ತಿ ಈಶ್ವರ್ ಅಂತ ಇಟ್ಕೊಂಡ್ಬಿಡಿ, ಹೊಸ ಹೆಸರು ಸೂಪರ್ ಬರೆದಿದೆ. ನಿಜವಾಗ್ಲು ಫ್ಯಾಂಟಾಸ್ಟಿಕ್. ಶ್ರೀನಿವಾಸ ಟಿವಿಲಿ ಏನ್ ಹೇಳಿದ್ರು ಗೊತ್ತಿಲ್ಲ, ತುಂಬಾ ಹೇಳ್ತಾರ ಅವ್ರು. ನಮ್ಗೆ ಸುಮ್ನೆ ಇದೆ ಸರ್, ಅದು ಸುಮ್ನೆ ಬನ್ನಿ ಸರ್, ಅಜಯ್ಗೂ ಬಲ ಅಂತ ಹೇಳ್ಬಿಟ್ಟು ಹೊಂಟಾಗಿ ಸರ್ ಅನ್ನೋರು. ಸೂಪರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಪೃಥ್ವಿ ಭಟ್ ಅವರು ಈಗಷ್ಟೇ ಬಂದಿಲ್ವಾ? ಪೃಥ್ವಿ ಅವರು ಓಕೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅಂಡ್ ಫಸ್ಟ್ಲಿ ಶ್ರೀನಿವಾಸ್ ಸರ್ ನಾನು ಥ್ಯಾಂಕ್ ಯು ಹೇಳ್ಬೇಕು. ಅವರು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಫಸ್ಟ್ ಟೆಸ್ಟ್ ಮಾಡಿದ್ರು. ನೀವು ಅಂದ್ರೆ ತೆಲುಗುನಲ್ಲಿ ಮಾತಾಡ್ತಿದ್ವಿ ಇಬ್ರು. 7 scenes ಫಸ್ಟ್ ರಾಯಿ, తర్వాత చూద్దాం, ಇಫ್ ಇಟ್ ವರ್ಕ್ಸ್ ಔಟ್ ವೆಲ್ ವಿ ವಿಲ್ ಕಂಟಿನ್ಯೂ ಅಂತ. ಫಸ್ಟ್ ಒಂದು 7 scene ಮಾತ್ರನೇ ಬರೆದು ರೀಡಿಂಗ್ ಕೊಟ್ಟೆ. ಸೊ ಟೋಟಲಿ ಅವರು ಅಲ್ಲಿ ಕನ್ವಿನ್ಸ್ ಆದ್ರು. ಮುಂಚೆ ಸುಮಾರು ಜನ ಬರ್ದಿದ್ರು ಡೈಲಾಗ್ಗಳನ್ನ, ಅದೆಲ್ಲಾನು ಪಕ್ಕಕ್ಕೆ ಇಟ್ಟು ನನ್ನನ್ನ ಬರೆಯೋದಕ್ಕೆ ಮುಂದೆ ಬಿಟ್ರು. ಅಲ್ಲಿಂದ ಒಂದು ಫ್ರೀಡಮ್ ಅಂತಾನೆ ಕೊಟ್ರು, ಯಾವುದೇ ಬೌಂಡ್ರೀಸ್ ಹಾಕೊಳ್ದೆ. ಅವ್ರು ಹೇಳ್ತಿದ್ರು ನೀನ್ ಬರಿ ಅಂತ. ಅದ್ ಬರೆದ್ಮೇಲೆ ವಿಜುವಲ್ ಅಂಡ್ ನಿಮ್ಮಿಂದ ಬಹಳಷ್ಟು ಕಲ್ತೀನಿ. ಪ್ರೆಸೆನ್ಸ್ ಆಫ್ ಮೈಂಡ್, ಅವ್ರ ಆಕ್ಟಿಂಗ್, ಅವರು ಮಾನಿಟರ್ ಅಲ್ಲಿ ಪ್ರಾಬ್ಲಿ ಒಂದು 10% ಅಷ್ಟೇ ಮಾಡೋದವರು. ಟೇಕ್ ಅಲ್ಲಿ ಮ್ಯಾಜಿಕ್ ಒಂದೊಂದ್ಸತಿ ಆ ರಿಯಾಕ್ಷನ್ ನಾನು ಏನ್ ಕೊಟ್ಟಿದ್ದೀನಿ ಅದು ರಿಯಲ್ ರಿಯಾಕ್ಷನ್ ಅದು. ಇನ್ಫ್ಯಾಕ್ಟ್ ಅವರು ಟೇಕ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ರು, ಅದಕ್ಕೆ ಅದು ಅಷ್ಟು ಲಿವ್ ಮಾಡ್ತಾ ಇದ್ರು. ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್, ಆಕ್ಟಿಂಗ್ ಆಗಿರೋದು ಅದೆಲ್ಲ ಕಲ್ತಿದ್ದೀನಿ ಸರ್ ನಿಮ್ಮಿಂದ. ಥ್ಯಾಂಕ್ ಯು. ನಿಮ್ ಜೊತೆ ಆಕ್ಟ್ ಮಾಡಿ ಅದು ಇನ್ನೂ ಒಂದು 10 ವರ್ಷ 25 ವರ್ಷ ಅದು ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀ. ಅಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ನಮ್ ರಾಜು ಸರ್ ಸಾಂಗ್ ನ ಇಷ್ಟು ಬ್ಯೂಟಿಫುಲ್ ಸಾಂಗ್ ನನಗೋಸ್ಕರ ಡಿಸೈನ್ ಮಾಡಿದ್ರು. ಅಂಡ್ ಪ್ರಸಾದ್ ಸರ್ ನಮ್ DOP ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಭೂಮ್ ದೇವ್ರು ನನ್ಗೊಂದ್ ಸೈಡ್ ಕೊಟ್ಟಿದ್ರೆ ಏರ್ಪೋರ್ಟ್ ಪಕ್ಕಕ್ಕೂ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಈ 3 ದಿನ ಹೌಸ್ಫುಲ್ ಆಗಿದೆ. ನಮ್ಮ ಅಜ್ಜಿ ತಾತ ಅವರು ಆಲ್ಮೋಸ್ಟ್ 15 ವರ್ಷ ಆಗಿತ್ತು ಅವ್ರ ಸಿನಿಮಾ ನೋಡಿದ್ರೆಲ್ಲ. ಶಿವಮೊಗ್ಗ, ಕುಂದಾಪುರದಲ್ಲಿ ಹಳ್ಳಿಲಿ ಇರೋದು. ಸೊ ಅವ್ರಿಗೆ ಬೆಂಗಳೂರಿಗೆ ಬಂದು ಅವ್ರನ್ನ ಸಿನಿಮಾ ತೋರಿಸಿದ್ದು, ಅವ್ರ ಕಣ್ಣಲ್ಲಿ ನೀರಿತ್ತು. ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಆ ಜನ, ನನ್ಗಿದು ಮೊದಲನೇ ಸತಿ. ಐ ಡೋಂಟ್ ನೋ, ನಾನು ಫಸ್ಟ್ ಟೈಮ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರು ಬಂದು ಇನ್ನೂ ಸಿನಿಮಾ ನೋಡಿ. ನನ್ನ ಫ್ಯಾಮಿಲಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಸೊ ನಾಳೆ ನಾಡಿದ್ದಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತೀನಿ. ಆಲ್ಮೋಸ್ಟ್ ಒಂದು 50-60 ಜನ ರೆಡಿ ಇದಾರೆ ಮ್ಯಾಮ್, ಬಟ್ ಟಿಕೆಟ್ ಸಿಗ್ತಾ ಇಲ್ಲ. ಟುಗೆದರ್ ಸಿಗ್ತಾನೆ ಇಲ್ಲ. 2-3 ಸೀಟ್ ಸಿಗ್ತಿದೆ ಬಿಟ್ರೆ ಅಷ್ಟು ಜನಕ್ಕೆ ಸಿಗ್ತಾ ಇಲ್ಲ. ಸೊ ನನ್ನ ಸಿನಿಮಾಗೆ ನೋಡಕ್ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ. ಅಂಡ್ ಇನ್ನಷ್ಟು ಸಕ್ಸಸ್ ಆಗ್ಲಿ, ಒಂದು 50 days 100 days ನೋಡ್ಲಿ ಅಂತ ಆಶಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಸ್ಟಾರ್ಟ್ ಆಗಿಲ್ಲ ಮೇಡಮ್. ಅದೇ ಥಿಯೇಟರ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ. ಆಲ್ರೆಡಿ 15 ಸೌತ್ ಇಂಡಿಯಾದಲ್ಲಿ ಆನ್ 15th August ಅಲ್ಲಿ 11 ಫಿಲ್ಮ್ಸ್ ಗಾಟ್ ರಿಲೀಸ್ಡ್. ಸೊ ಅದು ಟ್ರಾಫಿಕ್ ಹಂಗಿತ್ತು ಸಡನ್ಲಿ. ಬಟ್ ಅವೆಲ್ಲ ವಿಲ್ ಕ್ಲಿಯರ್ ಇನ್ 3 days, ವಾಟ್ ಆರ್ ದ ಸ್ಟೇಟಸ್. ಬಟ್ ಈ 3 days ಏನ್ ಹೌಸ್ಫುಲ್ಸ್ ಎವ್ರಿವೇರ್, ನಿಯರ್ಲಿ 91 ಥಿಯೇಟರ್ಸ್ ಅಂಡ್ ಎಂಟೈರ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಏನು ಸ್ಟಾರ್ಟ್ ಆಗಿದೆ ನಾವು. No, that's what. ಅಲ್ಲ ಎವ್ರಿಥಿಂಗ್ ವಾಟ್ ಏನ್ ಟ್ರೆಂಡ್ ಇದೆ ನಾವು
This trend is only for 3 days households, the lack of tickets ಎಲ್ಲ ಐತಲ್ಲ, this is just a beginning. ಇದು ನನ್ನ just imagination ಅಷ್ಟೇ, I'm guessing. Actually real trend start ಆಗೋದು ಈ ಸಿನಿಮಾ, I feel it's from Monday. ಈ ಮಂಡೇ ಇಂದ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಎನಿ ಫಿಲ್ಮ್, ಎನಿ ಆಕ್ಷನ್ ಫಿಲ್ಮ್ಸ್ ವೇರ್ ಐ ಆಮ್ ಗುಡ್ ಎಟ್, ಐ ಫೀಲ್ ಐ ಆಮ್ ಗುಡ್ ಎಟ್ ಆಕ್ಷನ್ ಫಿಲ್ಮ್ ಸ್ಪ್ಯಾನ್ಗೂ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ಸ್ ಇಸ್ ವೆರಿ ಲಾಟ್ ಆಫ್ ಡಿಫರೆನ್ಸ್. ಅದು ಹಿಸ್ಟ್ರಿ ಆಲ್ರೆಡಿ ಪ್ರೂವ್ಡ್ ಇದೆ. ಎನಿ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ ಇಸ್ ದ ಬಿಗರ್, ಬಿಕಾಸ್ ದ ಲೇಡೀಸ್ ಅನ್ನೋ ಕಾನ್ಸೆಪ್ಟ್ ಆಚೆ ಬಂದ ಎಲ್ಲ ಫಿಲ್ಮ್ಸ್ ಇತ್ತು. ಇನ್ನ ಲೇಡೀಸ್ ಹ್ಯಾವ್ ನಾಟ್ ಟರ್ನ್ಡ್ ಅಪ್ ಟು ಮೈ ಥಿಯೇಟರ್ಸ್. ಸೊ ಮಂಡೇಯಿಂದ ಇಟ್ಸ್ ಒರಿಜಿನಲ್ ಕಲೆಕ್ಷನ್ಸ್ ಅನ್ನೋದು ಬಿಗಿನ್ ಆಗುತ್ತೆ. ದಟ್ಸ್ ವಾಟ್ ಐ ಫೀಲಿಂಗ್ ನಾವು. ಅದಕ್ಕೆ ಆ ನಂಬರ್ಸ್ ಎಲ್ಲ ಕೇಳ್ತಿದೆ, ಐ ವಾಂಟ್ ಟು ಗಿವ್ ಲೇಟರ್, ಬಿಕಾಸ್ ಈ 3 days ಎವ್ರಿವೇ ಫುಲ್ ಅಂತಿದ್ರಲ್ಲ, ದಟ್ ಇಸ್ ಓನ್ಲಿ ಬಿಗಿನಿಂಗ್. ದಟ್ಸ್ ವಾಟ್ ನಾನು ಸರ್ ಅದೇ ಹೇಳ್ತಿದ್ದೆ, ಸರ್ ಆಕ್ಚುಲಿ ದ ಸರ್ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ ಮಂಡೇ ಅಂತ, ನಾಟ್ ದಿಸ್ 3 days. ಅಲ್ಲ, ಯಾಕೋ ಎಲ್ಲ ಸರ್ದು ಗೆಸ್ಸಿಂಗ್ಗಳು ಸಾಂಗ್ಗಳ ಬಗ್ಗೆನೂ ಮುಂಚೆನೆ ಭವಿಷ್ಯ ನೋಡ್ತಿದ್ರಂತೆ. ಆಕ್ಚುಲಿ ಐ ಆಮ್ ಡೈರೆಕ್ಟರ್, ಆಮೇಲೆ ಫಸ್ಟ್ ಐ ಆಮ್ ಎ ಗುಡ್ ಆಡಿಯನ್ಸ್, ಬಿಕಾಸ್ like media friends like that, I watch a lot of movies because I know that cinema, any cinema hingagutte anta we think, I think personally. So hange idu nanna cinema, ನಾನು ಡೈರೆಕ್ಟರ್ ಅಂತ ಮಾತಾಡ್ತಾ ಇಲ್ಲ, ಆಸ್ ಎ ಆಡಿಯನ್ ಆಗಿ ಮಾತಾಡ್ತೀನಿ. ಸೊ ಆಸ್ ಎ ಆಡಿಯನ್ ನಾನೀಗ ಕೃಷ್ಣ ಪ್ರಣೇಶಕ್ಕೆ ಸಮ್ಮನ್ ಡೈರೆಕ್ಟರ್ ಆದ್ರು, ಐ ವುಡ್ ಹ್ಯಾವ್ ಸೇಡ್ ದ ಸೇಮ್ ಥಿಂಗ್, ಇದು ದಿಸ್ ಮ್ಯಾಜಿಕ್ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ ಅಂತ, ಬಿಕಾಸ್ ದ ಪೀಪಲ್ ಸ್ಟಿಲ್ ಹ್ಯಾಸ್ ಟು ಪ್ರೌಡ್. ಬಿಕಾಸ್ ನನ್ನ ಸಾಂಗ್ಸ್ ಆಲ್ಮೋಸ್ಟ್ ನಿಯರ್ಲಿ ಆಸ್ ಪರ್ ಮೈ 45 millions ಆಲ್ ಟುಗೆದರ್ ರೀಚ್ ಅಲ್ಲಿ. ಸೊ ನಿಯರ್ಲಿ ಒಂದು 2 to 2.5 crores ರೀಚ್ ಆಗಿದೆ. ಅದರಲ್ಲಿ 7 crore ಪಾಪ್ಯುಲೇಷನ್ ಆಫ್ ಕನ್ನಡ ಪಾಪ್ಯುಲೇಷನ್ ಆದ್ರೆ ಅಟ್ ಲೀಸ್ಟ್ ಡೋಂಟ್ ಯು ಥಿಂಕ್ ದಟ್ 2 crores ಲೈಕ್ ಆಗಿರುತ್ತಲ್ಲ, 2 crores ಕ್ಲಿಕ್ಸ್, ಅದರಲ್ಲಿ 25% ಆಡಿಯನ್ಸ್ ಹ್ಯಾಸ್ ಟು ಕಮ್ ಅಲ್ಲ. ಸೊ 50 lakh ಟಿಕೆಟ್ಸ್ ವೇರ್ ಇಟ್ ಹ್ಯಾಸ್ ಟು ಗೋ. ಇದು ಸ್ಟ್ಯಾಟಿಸ್ಟಿಕ್ಸ್. ಈಗ ಪ್ರಾಪರ್ ಆಗಿ ದ ಲೈಕ್ಸ್ ಸಿಗೋ ಕಾಲ ಇದು, ಬಿಕಾಸ್ ಸ್ಟ್ಯಾಟಿಸ್ಟಿಕ್ಸ್ ಸಿಗೋ ಟೈಮಲ್ಲಿ ವೈ ನಾಟ್ ಅದು ರೀಚ್ ಆಗಬಾರ್ದು ಈ ಸಿನಿಮಾ? ರೀಸನ್ ಬಿಕಾಸ್ 99% ಪಾಸಿಟಿವ್ ಇರೋ ಸಿನಿಮಾಗೆ. ದಟ್ಸ್ ವಾಟ್ ಐ ಇಮ್ಯಾಜಿನಿಂಗ್ ಅಷ್ಟೇ, ದೀಸ್ ನಂಬರ್ಸ್. ದಟ್ಸ್ ಆಲ್. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಫಾರ್ ಸಚ್ ಎ ಬಿಗ್ ಸಕ್ಸಸ್ ಕೊಟ್ಟದಕ್ಕೆ. ಥ್ಯಾಂಕ್ಸ್. ಧನ್ಯವಾದಗಳು ಸರ್, ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ನಾವೆಲ್ಲ ಕಾಯ್ತಾ ಇರೋದು ಗಣೇಶ್ ಸರ್ ಮಾತಿಗಾಗಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಎಲ್ರು ಹೇಳ್ತಾ ಇದಾರೆ ಗೋಲ್ಡನ್ ಸ್ಟಾರ್, ಗೋಲ್ಡನ್ ಬಾಯ್, ಚಿನ್ನದ ಗಣಿ. ರಘು ಸರ್ ಹೇಳಿದ್ರು ಮತ್ತೆ KGF ಓಪನ್ ಮಾಡಿದ್ದಾರೆ ಅಂತ. ಈ ಮೂಮೆಂಟಿಗೆ ಏನನ್ಸ್ತಾ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನನ್ನ ಥ್ಯಾಂಕ್ ಯು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಸಿನಿಮಾವನ್ನ ಹೀಗೆ ಒಪ್ಪಿ ತಬ್ಕೊಂಡು ಸಕ್ಸಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ಸಿನಿಮಾದ ಈ ಸಕ್ಸಸ್ ಏನಿದೆ ಬರೀ ನನ್ನ ಚಿತ್ರತಂಡಕ್ಕಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಸೇರ್ಬೇಕಾದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಯಾವ ತರ ಬಂದ್ರು ಫ್ಯಾಮಿಲಿ ಆಡಿಯನ್ಸ್ ಈ 3 ದಿನ, ಅದು ನನಗೆ ಪರ್ಸನಲಿ ಬಹಳ ಒಂದು ಖುಷಿ ಕೊಟ್ಟಿದೆ. ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಹೇಳ್ತಾ ಇದ್ರು, ಅಲ್ಲೇ ಟ್ರಾಫಿಕ್ ಜಾಮ್ ಇದೆ, ಇಲ್ಲಿ ಹಾಗಿದೆ ಅಂತ. ಸೊ ನಾವು ಟೀಮ್ ಅವರು ಮಾತಾಡ್ತಿದ್ದು ಇದು ಜಸ್ಟ್ ಬಿಗಿನಿಂಗ್, ಸೋಮವಾರದ ಮೇಲೆ ಇನ್ನು ಜಾಸ್ತಿ ಇರುತ್ತೆ ಅಂತ. ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನು ಜಾಸ್ತಿ ಇದೆ. ಈ ಸಿನಿಮಾ ಬಂದಿರೋ ರಿವ್ಯೂಸ್, ಈ ಸಿನಿಮಾಗೆ ಬಂದಿರೋ ಅಪ್ಲೋಸ್ ಏನಿದೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಹಾಗಂತ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತಲ್ಲ. ಡೈರೆಕ್ಟ್ ಹೇಳಿದ 50 ಲಕ್ಷ, ನಾನೊಂದು 30 ಲಕ್ಷ ಅನ್ಕೊಂಡಿದ್ದೀನಿ. 30 ಲಕ್ಷ ಜನ ಆದ್ರೂ ಈ ಸಿನಿಮಾನ ನೋಡ್ತಾರೆ ಅಂತ ಒಂದು ಭರವಸೆ ಇದೆ. ಸರ್ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಸ್ಕ್ರೀನ್ ಅಲ್ಲಿ ಒಂದು ಫೋಟೋ ಬರ್ತದೆ, ಆ ಫೋಟೋ ನೋಡಿದ್ರೆ ಏನ್ ನೆನಪಾಗತ್ತೆ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಈ ಕಡೆ ಒಂದೇ ಕುಟುಂಬದ ಇಷ್ಟೂ ಜನ ಒಂದು ಟೆಂಪೋ ಮಾಡ್ಕೊಂಡು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದಾರೆ. ಅಂದ್ರೆ ಇದೆಲ್ಲ ಒಂದು ಅದ್ಭುತವಾದ ಬೆಳವಣಿಗೆ. ಏನ್ ಹೇಳ್ತೀರಾ? ಇದು ಮಂಡ್ಯಾಲ ಆಗಿರೋದು. ಸೊ ಇದು ಅವರು ನಮ್ಮ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ, ಅವರ ಮನೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಮೇಲೆ ಇಟ್ಟಿರೋ ನಂಬಿಕೆನ ತೋರಿಸುತ್ತೆ. ಆ ನಂಬಿಕೆನ ಉಳಿಸುವಂತಹ ಪ್ರಯತ್ನ ನಾನು ಪ್ರತಿ ಸಿನಿಮಾಲ್ಲೂ ಮಾಡ್ತಾ ಇರ್ತೀನಿ.
ಈ ಸಲ ದೊಡ್ಡದಾಗಿ ಎದ್ದು ಕಾಣಿಸಿದೆ ಆ ನಂಬಿಕೆ. ಅದಕ್ಕೆ ಅವರೆಲ್ರಿಗೂ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಜಸ್ಟ್ ಬಿಗಿನಿಂಗ್ ಇದು 3 days ಏನ್ ಹೌಸ್ಫುಲ್ಸ್ ಆಗಿದೆ, ಜನ ಕಿಕ್ಕಿರ್ದು ಬರ್ತಾ ಇದ್ದಾರೆ. ಅಂಡ್ ಶೋಸ್ ಎಲ್ಲ ನಮ್ಮ ರಾಜು ಅವ್ರು ಹೇಳಿದ್ರು, ಶೋಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ ನನ್ಗೆ ಗೊತ್ತಿರೋ ನಾಲೆಜ್ ಅಲ್ಲಿ ನಾನು ಹೇಳ್ತೀನಿ. ಫಸ್ಟ್ ಟ್ರಾಫಿಕ್ ಜಾಸ್ತಿ ಇದ್ದಿದ್ರಿಂದ ನಮಗೆ ಸಿಕ್ಕಂತಹ ಶೋ 5 ಶೋ. ಯೂಶಲಿ ನನ್ನ ಸಿನಿಮಾಗೆ 10 ಶೋ 12 ಶೋ ಸಿಗುತ್ತೆ ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ. ಸಿಕ್ಕಂತಹ ಶೋ ಟ್ರಾಫಿಕ್ ಇಂದಾಗಿ 5 ಶೋ. ಆದ್ರೆ ಶುಕ್ರವಾರ 8 ಆಯ್ತು, ಇವತ್ತು ಅದು 10 ಆಗಿದೆ. ಸೊ ನಾಳೆ 10, 12 ಆಗ್ಬೋದು. ಅದು ಹಾಗೆ ಕಂಟಿನ್ಯೂ ಆಗ್ಬೇಕು ಅನ್ನೋದು ನನ್ನ ಆಶಯ. ನಿಮ್ಮೆಲ್ಲರ ಬೆಂಬಲ ಇರ್ಲಿ, ಪ್ರೀತಿ ಇರ್ಲಿ. ಇನ್ನು ದೊಡ್ಡ ಸಕ್ಸಸ್ ಮೀಟ್ ನಾವೊಂದು ಈವೆಂಟ್ ಮಾಡಬೇಕು ಅಂತಿದ್ವಿ ಹುಬ್ಳಿಲಿ, ಪ್ರೀ ರಿಲೀಸ್ ಈವೆಂಟ್. 15th ಇಂಡಿಪೆಂಡೆನ್ಸ್ ಡೇ ಇದ್ದಿದ್ರಿಂದ ಆಗ್ಲಿಲ್ಲ ಆ ಇವೆಂಟ್ ಮಾಡ್ಲಿಕ್ಕೆ ನಾವು. ಸೊ ಸಕ್ಸಸ್ ಮೀಟ್ ಏನಂತ ಹೇಳ್ತೀವಿ, ಸಕ್ಸಸ್ ಇವೆಂಟ್ ನಾವು ದೊಡ್ಡದಾಗಿ ಎಲ್ಲಾದ್ರೂ ಒಂದು ಗ್ರೌಂಡ್ ಅಲ್ಲಿ ಮಾಡಬೇಕು ಅಂತ ಇದೀವಿ. ಸೊ ಆ ದಿನ ಮೋಸ್ಟ್ಲಿ ನಂಬರ್ಸ್ ಎಲ್ಲ ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳೋಣ ನಂಬರ್ಸ್, ಹಿಡನ್ ನಂಬರ್ಸ್ ಇಲ್ಲ. ಬಿಕಾಸ್ ಏನಾಗುತ್ತೆ, ಇನ್ಫ್ಲೂಯೇಟೆಡ್ ನಂಬರ್ಸ್ ಹೇಳ್ತಾ ನಮಗೆ ನಾವೇ ಮೋಸ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಜೊತೆಲಿ ನೋಡುಗನಿಗೂ ಮೋಸ ಮಾಡ್ತೀವಿ, ಓದುಗನಿಗೂ ಮೋಸ ಮಾಡ್ತೀವಿ. ಸೊ ಪರ್ಫೆಕ್ಟ್ ನಂಬರ್ ಆಫ್ಟರ್ 2 weeks ಖಂಡಿತವಾಗ್ಲು ನಾವು ಹೇಳ್ತೀವಿ. ಅದ್ರ ಜೊತೆಲಿ ಈ ಮಟ್ಟದ ಒಂದು ಸಕ್ಸಸ್ ಪ್ರತಿ ಡಿಸ್ಟಿಕ್, ಪ್ರತಿ ತಾಲೂಕಲ್ಲಿ ಆಗಿದೆ. ಹಾಗಾಗಿ ನೆಕ್ಸ್ಟ್ ವೀಕ್ ಅಲ್ಲಿ ಆದ್ರೆ ನಾವು ಟೂರ್ ಹೊಡಿಬೇಕು ಅಂತ ಇದ್ದೀವಿ. ನಾನು ಯಾವತ್ತೂ ಟೂರ್ ಹೊಡೆದವನಲ್ಲ. ಎಸ್ ಮೇಡಮ್. ನಾನು ಥಿಯೇಟರ್ ವಿಸಿಟ್ ಕೂಡ ಹೆಚ್ಚು ಮಾಡಲ್ಲ. ನಾನು 10 ವರ್ಷ ಆಗಿತ್ತು ಥಿಯೇಟರ್ ವಿಸಿಟ್ ಮಾಡಿ. ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಅಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನ್ ಕಾಣಿಸ್ತಿತ್ತು. ಓಕೆ, ನನಗನ್ಸಿದ್ದು ನಾನು 7-8 ವರ್ಷದಿಂದ ನನ್ನ ಫ್ಯಾನ್ಸ್ಗೆ, ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ, ಬರ್ಡೇ ಆಚರಿಸ್ಕೊಂಡಿಲ್ಲ. ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ, ಇವ್ರನ್ನೆಲ್ಲ ಒಂದ್ಸಲಿ ಮೀಟ್ ಮಾಡ್ಬೇಕು, ಒಂದ್ಸಲಿ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನಾನು ನರ್ತಕಿ ಥಿಯೇಟರ್ಗೆ ಬಂದೆ. ಬಹಳ ಖುಷಿ ಆಯ್ತು. ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ತರ ಡ್ಯಾನ್ಸು ಮಾಡ್ಬಿಟ್ಟೆ ಅವತ್ತು. ಸೊ ಆ ಖುಷಿಗೆ. ಸೊ ಹಾಗಾಗಿ ಈ ಸಲಿ ನೆಕ್ಸ್ಟ್ ವೀಕ್ ಇಂದ ಆದ್ರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡ್ಬೇಕು ಅಂತಿದೀವಿ. ಟ್ರಿಪ್ ಇಂದ ಬಂದಿದ್ ಕೂಡ್ಲೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದೀವಿ. ಅಂಡ್ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾದ ಮೇಲೆ ಇರ್ಲಿ, ಎಲ್ಲ ಸಿನಿಮಾದ ಮೇಲೆ ಕೂಡ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹೇಳ್ಬಿಟ್ರೆ ಇನ್ನೊಂದು ಇಷ್ಟಪಡ್ತೀನಿ. ನಿನ್ನೆ ನಾನು ನ್ಯೂಸ್ ಫಸ್ಟ್ ಚಾನೆಲ್ ಅಲ್ಲಿ ಲೈವ್ ಅಲ್ಲಿ ಇದ್ದೆ. ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟರ್ ಮುಂದೆ ಕಿರ್ಚಾಡ್ಬೇಕಾದ್ರೆ, ಪ್ರೀತಿಯಿಂದ ಕೂಗಾಡ್ಬೇಕಾದ್ರೆ, ಹೂವೆಲ್ಲ ಹಾಕಿ ಕೂಗಾಡ್ಬೇಕಾದ್ರೆ ಜಿ ಬಾಸ್ ಅಂತಿದ್ರು. ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ, ದಯವಿಟ್ಟು ನನ್ನನ್ನ ಜಿ ಬಾಸ್ ಅಂತ ಕರಿಬೇಡಿ. ನಾನು ನಿಮ್ಮ ಮನೆಯ ಹುಡುಗ. ಪ್ರೀತಿಯಿಂದ ನನ್ನ ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದಿರಿ, ಸಾಕ್ ನನ್ಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮ್ಮ ಮನೆಯ ಹುಡುಗ, ನಿಮ್ಮ ಗೋಲ್ಡನ್ ಸ್ಟಾರ್. ಥ್ಯಾಂಕ್ ಯು ವೆರಿ ಮಚ್. ಪ್ರೇಕ್ಷಕರಿಗೆ ಇವತ್ತು ಅದು ಕರೆಕ್ಟ್ ಆಗಿ 20th ಡೇ. ಇವತ್ತು 20th ಡೇ. ಹೆಚ್ಚು ಕಮ್ಮಿ 6 ಲಕ್ಷ ರಿಲೀಸ್ ಆಗಿದೆ. 600K ರೀಲ್ಸ್ 6 ಲಕ್ಷ ರೀಲ್ಸ್ ಆಗಿದೆ. ಸೊ ಇಲ್ಲ, ಕ್ರೆಡಿಟ್ ನ ರೀಲ್ಸ್ ಮಾಡೋರ್ಗೆ ಕೊಡ್ಬೇಕು ನಾವು. ಅಂಡ್ ಯಾರ್ಯಾರು 6 ಲಕ್ಷ ರೀಲ್ಸ್ ಮಾಡಿದಾರೋ ಆ 6 ಲಕ್ಷ ರೀಲಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರ 100 ರೀಲ್ ಇದೆ. ಓಕೆ, ಅದೊಂದು ಖುಷಿ. 20 ದಿನಕ್ಕೆ ಅದಾಗಿರೋದು. ಹೋಪ್ ಇನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೇವೆ. ಓಕೆ, ಮೇಡಮ್ ನೀವು ರಂಗಾಯಣವರೆಗೂ ಅವ್ರು ಹಾಕಿದ್ಮೇಲೆ ಉಳಿದಿರೋದು ಏನೂ ಇಲ್ಲ. ಆನೆ ಹೋದ್ಮೇಲೆ ಕಾಡಲ್ಲಿ ಎಲ್ರಿ ಉಳಿಯುತ್ತೆ. ಖಂಡಿತವಾಗ್ಲೂ ಸಕ್ಸಸ್ ಈವೆಂಟ್ ಏನು ದೊಡ್ಡದಾಗಿ ಪ್ಲಾನ್ ಮಾಡ್ತಿದೀವಿ ಗ್ರೌಂಡ್ ಅಲ್ಲಿ. ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.